ಈ ಏರಿಯಾದ ಜನರಿಗೆ ಕಾವೇರಿಯ ನೀರು ವಾರಕ್ಕೆ 2 ಬಾರಿ ಮಾತ್ರ ಬರ್ತಾ ಇದೆ. ಆದರೆ ಬರ್ತಾ ಇರುವಂತಹ ಕಾವೇರಿ ನೀರಿನಲ್ಲಿ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶುದ್ಧ ನೀರನ್ನು ಕೊಡಿ ಅಂತ ಹೇಳಿ ಜಲಮಂಡಳಿಗೆ ದೂರನ್ನು ಕೊಟ್ಟರೂ ಕೂಡ ಯೂಸೇ ಇಲ್ಲದಂತಾಗಿದೆ. ಅಷ್ಟಕ್ಕೂ ಈ ಸಮಸ್ಯೆ ಯಾವ ಏರಿಯಾದಲ್ಲಿದೆ, ಈ ಸಮಸ್ಯೆಯ ಬಗ್ಗೆ ಅಲ್ಲಿಯ ಜನ ಏನು ಹೇಳ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಕಾವೇರಿ ನೀರಿನೊಂದಿಗೆ ಕೊಳಚೆ ನೀರು ಕುಡಿದು ಆಸ್ಪತ್ರೆ ಸೇರಿರೋ ಜನರು. ಬೇಸಿಗೆ ಆರಂಭವಾಗೋ ಮೊದಲೇ ಕಾವೇರಿ ನೀರಿನ ಸಮಸ್ಯೆ ಶುರುವಾಗೋ ಲಕ್ಷಣಗಳು ಬೆಂಗಳೂರಿನಲ್ಲಿ ಕಾಣಿಸುತ್ತಿದೆ. ನೀರಿನ ಅಭಾವವನ್ನ ತಡೆಯಲು ಜಲಮಂಡಳಿ ಕೂಡ ಕಾವೇರಿ ನೀರಿನ ಬಳಕೆ ಬಗ್ಗೆ ಗಮನ ಹರಿಸಿದೆ. ನೀರನ್ನ ವ್ಯರ್ಥ ಮಾಡದಂತೆ ದಂಡದ ಎಚ್ಚರಿಕೆ ನೀಡಿದೆ. ಕಾವೇರಿಯ ನೀರು ವಾರಕ್ಕೆ 2 ಬಾರಿ ಬರ್ತಿದ್ರು, ಅದರಲ್ಲೂ ಕೊಳಚೆ ನೀರು ಮಿಕ್ಸ್ ಆಗಿ ಬರ್ತಿದೆ. ಇದರಿಂದ ಜನ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಬೆಂಗಳೂರಿನ ಸಾರ್ವಜನಿಕ ನಗರ ವಿಧಾನಸಭಾ ಕ್ಷೇತ್ರದ ಕಮ್ಮನಹಳ್ಳಿ ಆರ್ಎಸ್ ಪಾಳ್ಯದಲ್ಲಿ ವಾರಕ್ಕೆ 2 ದಿನ ಕಾವೇರಿ ನೀರು ಬರುತ್ತೆ. ಆದ್ರೆ ಬರ್ತಿರೋ ಕಾವೇರಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ. ಕೊಳಚೆ ಮಿಶ್ರಿತವಾಗಿ ನೀರು ಬರ್ತಿದೆ. ಕೊಳಚೆ ಕಾವೇರಿ ನೀರಿನಿಂದ ಜನ ಆಸ್ಪತ್ರೆಗೆ ಸೇರುವಂತೆ ಆಗಿದೆ. ಜಲಮಂಡಳಿಯವರಿಗೆ ದೂರು ನೀಡಿದ್ರೂ ಉಪಯೋಗವಿಲ್ಲ. ಸರಿ ಮಾಡ್ತೀವಿ ಅಂತ ಹೇಳೋ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಜನರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಬಿಟ್ಟಿರೋ ನೀರಲ್ಲಿ ಫುಲ್ ಮೋರಿ ನೀರು ಜಾಯಿಂಟ್ ಆಗ್ತಾ ಇದೆ. ನಾವು ಬಂದು ಸಂಪಕ್ಕೆ ಬಿಟ್ಟಿಲ್ಲ. ಫುಲ್ ಕೊಳಾಯಲ್ಲಿ ನೀರು ಬರೋ ನೀರು ಫುಲ್ ಗಲೀಜ್ ನೀರು. ಚಿಕ್ಕ ಮಗುಗೆ ಮೈ ಚೆನ್ನಾಗಿಲ್ಲ. 1 ವಾರದಿಂದ ಲೂಸ್ ಮೋಷನ್, ವಾಮಿಟಿಂಗ್, ಅದಕ್ಕೆ 2,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಇವಾಗ ನಾನು ಡಾಕ್ಟರ್ ಶಾಪಿಗೆ ಹೋಗಿ ಇವಾಗಲೇ ಇಂಜೆಕ್ಷನ್ ಹಾಕೊಂಡು ಬಂದಿದ್ದೀನಿ. BPMP ಆಫೀಸರ್ಗೆ ಮಾತ್ರ ನಾವು ಇವಾಗ ಕಂಪ್ಲೇಂಟ್ ಮಾಡಿದ್ದೀರಿ. ಅವ್ರು ಬರ್ತಾರೆ, ಬಂದು ನೋಡ್ಬಿಟ್ಟು ಮಾಡ್ತೀನಿ ಮೇಡಮ್, ಇನ್ನೇನೊಂದು ಸ್ವಲ್ಪ ಬಂದು ಮಾಡ್ತೀನಿ ಅಂತ ಹೇಳೋದು ಮಾಡ್ತಾನೆ ಇಲ್ಲ. ಏನ್ ಮಾಡೋದು ಸರ್, ನಾವೇನ್ ಮಾಡೋದು ನೋಡೋಣ. ನೀರೇ ಬರ್ತಲ್ಲ, 1 ಡ್ರಾಪ್ಸ್ ನಮಗೆ ಕುಡಿಯಕ್ಕಾಗ್ಲಿಲ್ಲ. ಇವಾಗ ಅಷ್ಟು ನೀರು ವೇಸ್ಟ್ ಆಗ್ತಿದೆ. ಎಲ್ಲ ಕೆಳಗಡೆನೆ ಹೋಗ್ತಾ ಇದೆ. ಯಾರು ಯೂಸ್ ಮಾಡ್ತಾ ಇಲ್ಲ. ನಮ್ಗೇನಕ್ಕೆ ಬಿಟ್ರೆ ಚೆನ್ನಾಗಿ ಬಿಡಿ, ಇಲ್ಲಾಂದ್ರೆ ಸುಮ್ಮನೆ ಏನಕ್ಕೆ ಬಿಡ್ತಾರೆ ನೀರ್ನ. ಇದು ಒಂದು ದಿನದ ಸಮಸ್ಯೆ ಅಲ್ಲ. ಕಳೆದ ಹಲವು ದಿನಗಳಿಂದ ಕಾವೇರಿ ನೀರು ಡ್ರೈನೇಜ್ ನೀರಿನೊಂದಿಗೆ ಮಿಕ್ಸ್ ಆಗಿ ಬರ್ತಿದೆ. ಮೊದಲು ಕಡಿಮೆ ಪ್ರಮಾಣದಲ್ಲಿ ಕೊಳಚೆ ನೀರು ಬರ್ತಿತ್ತು. ಆದ್ರೆ ಕಳೆದ 10 ದಿನಗಳಿಂದ ಬರ್ತಿರೋ ನೀರು ಮೋರಿ ನೀರಿಗಿಂತ ಕೊಳಚೆ ಆಗಿದೆ. ಕುಡಿಯೋಕಿರ್ಲಿ, ಸ್ನಾನಕ್ಕೂ ಈ ನೀರು ಯೋಗ್ಯವಿಲ್ಲ ಅಂತ ಜನ ಸಿಟ್ಟು ಹೊರಹಾಕಿದ್ದಾರೆ. ಬಂದು ನೋಡ್ತಾರೆ ನೋಡ್ಬಿಟ್ಟು ಬರ್ತೀವಿ ರಿಪೇರಿ ಮಾಡ್ತೀನಿ ಅಂದವ್ರು ಇನ್ನೂ ರಿಪೇರಿ ಕೈಗೆ ತಗೊಂಡಿಲ್ಲ. ಎಲ್ಲರಿಗೂ ಪ್ರಾಬ್ಲಮ್. ಈಗ ಜ್ವರ, ಮೈಕೈ ನೋವು, ಲೂಸ್ ಮೋಷನ್ನು, ಮಕ್ಕಳಿಗೆ ಎಷ್ಟು ನೀರು. ಇನ್ನೊಂದು, ನಾವು ಫಸ್ಟ್ ಆಫ್ ಆಲ್ ನಾವು ನೀರು ಟ್ಯಾಂಕಿಗೆ ಬಿಟ್ಟಿಲ್ಲ, ನಾವು ಯೂಸ್ ಮಾಡ್ತಿಲ್ಲ. ಅದೊಂದು. ಎಷ್ಟು ಟ್ಯಾಂಕರ್ ನೀರು ಒಡಿಸ್ತಾ ಇದ್ದೀವಿ, ದಿನ ಬಿಟ್ಟು ದಿನ ನಮ್ಮ ಮನೆಗೆ ನೀರು ಒಡಿಸ್ತಾ ಇದ್ದೀವಿ. 600-700 ರುಪೀಸ್ ಒಂದು ಲೋಡು. ಎಲ್ಲಿಂದ ತರೋದು ಹೇಳಿ? ಸುಮಾರು 1 ತಿಂಗಳಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ ಸರ್. ಈ ಡ್ರೈನೇಜ್ ನೀರು ಎಲ್ಲ ನೀರು ಮಿಕ್ಸ್ ಆಗ್ತಾ ಇದೆ. ಶುದ್ಧವಾದ ನೀರು ಬರ್ತಾ ಇಲ್ಲ. ಫೋನಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಎಲ್ಲೋ ಬ್ಲಾಕ್ ಆಗಿದೆ, ಅದರಿಂದ ಈ ಥರ ಬರ್ತಾ ಇದೆ. ಆ ಬ್ಲಾಕ್ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದುವರೆಗೂ ಸರಿ ಮಾಡಲಿಲ್ಲ. ಇಲ್ಲ ಸರ್, ಇದು ಉಪಯೋಗಿಸೋಕ್ಕಾಗಲ್ಲ, ಕೈಕಾಲು ತೊಳ್ಕೊಳ್ಳೋಕ್ಕೂ ಆಗಲ್ಲ, ಸ್ನಾನಕ್ಕೂ ಆಗಲ್ಲ, ಕುಡಿಯೋದಕ್ಕಂತೂ ಆಗೋದೇ ಇಲ್ಲ. ಶುದ್ಧವಾದ ನೀರು ಕಳಿಸ್ಬೇಕು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋ ಸರ್ ಟ್ಯಾಂಕರ್. ಎಲ್ಲರಿಗೂ ಸ್ವಲ್ಪ ಸಪ್ಲೈ ಮಾಡಿದ್ರು. ಒಂದು 5 ನಿಮಿಷ ಬಿಟ್ಟರು. ಸ್ಥಳಕ್ಕೆ ಪಬ್ಲಿಕ್ ಟಿವಿ ಭೇಟಿ ಬೆನ್ನಲ್ಲೇ ಜಲಮಂಡಳಿ ಅಲರ್ಟ್. ಕಲುಷಿತ ನೀರು ಬರ್ತಿದ್ದ ಏರಿಯಾಗೆ ಟ್ಯಾಂಕರ್ನಲ್ಲಿ ನೀರು. ಕಲುಷಿತ ನೀರು ತಡೆಯಲು ಮುಂದಾದ ಅಧಿಕಾರಿಗಳು. ಸ್ಥಳಕ್ಕೆ ಪಬ್ಲಿಕ್ ಟಿವಿ ಭೇಟಿ ನೀಡುತ್ತಿದ್ದಂತೆ ಜಲಮಂಡಳಿ ಎಚ್ಚೆತ್ತಿದೆ. ಕಲುಷಿತ ನೀರು ಬರ್ತಿದ್ದ ಏರಿಯಾಗೆ ಟ್ಯಾಂಕರ್ನಲ್ಲಿ ನೀರು ಕಳಿಸಿದ್ದಾರೆ. ಕಾವೇರಿ ನೀರಿಗೆ ಕಲುಷಿತ ನೀರು ಮಿಕ್ಸ್ ಆಗ್ತಿದ್ದ ಜಾಗದಲ್ಲಿ ಕಾಮಗಾರಿ ಶುರು ಮಾಡಿದೆ. ಇದೊಂದೇ ಏರಿಯಾ ಅಷ್ಟೇ ಅಲ್ಲ, ಬಹುತೇಕ ಏರಿಯಾಗಳಲ್ಲಿ ಇಂತಹ ಸಮಸ್ಯೆ ಇದೆ. ಜಲಮಂಡಳಿ ಈ ಬಗ್ಗೆ ಗಮನ ಹರಿಸಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.